ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ, ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮನೆಯಲ್ಲೇ ಎಷ್ಟು ಈಸಿಯಾಗಿ ಪನ್ನೀರನ್ನ ರೆಡಿ ಮಾಡ್ಕೋಬೋದು, ಹಾಗೆ ಅದನ್ನು ಬಳಸ್ಕೊಂಡು ಪಾಲಕ್ ಪನ್ನೀರನ್ನ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ಅರ್ಧ ಲೀಟ್ರು ಹಾಲನ್ನ ತೊಗೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡಿದ್ರೆ ಹಾಲು ನೀಟಾಗಿ ಒಡ್ಕೊಳ್ಳುತ್ತೆ. ಅದು ಒಡೆದಾದ್ಮೇಲೆ ಈ ರೀತಿ ಒಂದು ಜಾಲರಿನಲ್ಲಿ ಹಾಕ್ಕೊಂಡು ಸೋಸ್ಕೊಂಡ್ರೆ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಹಾಗೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ, ನೀರಲ್ಲಿ ಅದನ್ನು ವಾಶ್ ಮಾಡಿಬಿಟ್ಟು ಅದಾದಮೇಲೆ ನೀಟಾಗಿ ಜಾಲರಿನಲ್ಲೇ ಸ್ಪೂನ್ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡಿದ್ರೆ ಇನ್ನೂ ಇರೋ ನೀರೆಲ್ಲ ಬಂದ್ಬಿಡುತ್ತೆ. ಅದಾದಮೇಲೆ ಅದನ್ನು ಒಂದು ವೈಟ್ ಬಟ್ಟೆನಲ್ಲಿ ಹಾಕ್ಕೊಂಡು ಈ ರೀತಿ ಇಂಟ್ಕೊತಿದ್ದೀನಿ. ಇನ್ನು ಸ್ವಲ್ಪ ನೀರು ಇರುತ್ತೆ, ಅದನ್ನು ನೀಟಾಗಿ ಇಂಟ್ಬಿಟ್ರೆ ಪನ್ನೀರ್ ರೆಡಿ ಆಗುತ್ತೆ. ಅದನ್ನು ನೀಟಾಗಿ ಒಂದು ಭಾರವಾಗಿರೋ ವಸ್ತುನ ಮೇಲಿಟ್ಬಿಟ್ಟು ಈ ರೀತಿ ಒಂದು 2 ರಿಂದ 3 ಗಂಟೆ ಟೈಮ್ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು. ಬಿಟ್ಟಾದಮೇಲೆ ಅದು ಒಂದು 3 ಗಂಟೆ ಟೈಮ್ ಆದಮೇಲೆ ಓಪನ್ ಮಾಡಿದ್ರೆ ಈ ರೀತಿ ಪನ್ನೀರ್ ರೆಡಿಯಾಗಿರುತ್ತೆ. ನಾನು ಅದಕ್ಕೆ ಯಾವುದೇ ರೀತಿ ಶೇಪ್ ಕೊಟ್ಟಿಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊತೀನಲ್ವಾ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಶೇಪ್ ಕೊಟ್ಕೋಬೋದು. ಹಾಗೆಯೇ ನಮ್ಮ ತೋಟದಲ್ಲೇ ಪಾಲಕ್ ಸೊಪ್ಪನ್ನ ಬೆಳ್ಕೊಂಡಿದ್ವಿ ನಾವು, ಅದಕ್ಕೋಸ್ಕರನೇ ಪನ್ನೀರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದು. ಆ ಪಾಲಕ್ ಸೊಪ್ಪನ್ನ ಮೊದಲಿಗೆ ಒಂದು ಅರ್ಧ ಕಟ್ಟಷ್ಟನ್ನ ಕಿತ್ಕೋತಾ ಇದ್ದೀನಿ. ಅದನ್ನು ಕಿತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳ್ದು ಅದನ್ನು ನಾನು ಬೇಯಕ್ಕೆ ಇಟ್ಕೋತೀನಿ. ಪಾಲಕ್ ಸೊಪ್ಪಿಲ್ದೇ ಪಾಲಕ್ ಪನ್ನೀರ್ ಆಗಲ್ಲ ಅಲ್ವಾ, ಫಸ್ಟಿಗೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೀಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಬಟ್ಲಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಎಲ್ಲ ಸ್ಪೈಸಸ್ಗಳನ್ನ ಹಾಕೋಬೇಕು. ಜೀರಿಗೆ, ಲವಂಗ, ಮರಾಠಿ ಮೊಗ್ಗು, ಒಂದು ಚಕ್ಕೆ, ಹಾಗೆಯೇ ಒಂದು ಬಿರಿಯಾನಿ ಎಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 2 ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು ಒಂದು 2 ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋ ತನಕ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ರೆ ಸಾಕು, ಟೊಮೊಟೊ ನೀಟಾಗಿ ಸಾಫ್ಟಾಗಿ ಬರುತ್ತೆ. ಇದಾದಮೇಲೆ ಇದಕ್ಕೆ ಮೆಣಸಿಕಾಯಿ ಏನು ಸೇರಿಸ್ಕೊಂಡಿಲ್ಲ ನಾನು. ಖಾರಕ್ಕೋಸ್ಕರ 1 ಸ್ಪೂನಷ್ಟು ಮೆಣಸಿಕಾಯಿ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಎಣ್ಣೆನಲ್ಲೇ ಫ್ರೈ ಮಾಡಿಬಿಟ್ರೆ ಅದು ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದಾದಮೇಲೆ ನಾನು ಅಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಆದಷ್ಟು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು ವಾಸಿ ಅಲ್ವಾ. ಈಗೆಲ್ಲ ಹೊರಗಡೆ ಪನ್ನೀರ್ಗಳಲ್ಲಿ ತುಂಬಾ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ನಮ್ಮ 4 ಜನಕ್ಕೆ ಇಷ್ಟು ಪನ್ನೀರ್ ಸಾಕಾಗುತ್ತೆ ಒನ್ ಟೈಮ್ಗೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಇಷ್ಟೇ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಒಂದು 200 ಗ್ರಾಮ್ ಪ್ಯಾಕೆಟ್ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಟ್ಟಷ್ಟು ಪಾಲಕ್ನ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ರಿಚ್ ಆಗಿ ಬರುತ್ತೆ, ಹಾಗೆಯೇ ಗ್ರೇವಿ ಕೂಡ ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 5-6 ಗೋಡಂಬಿಗಳನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದರೆ ಪಾಲಕ್ ಪೇಸ್ಟು ರೆಡಿ ಆಗುತ್ತೆ. ಈಗ ನಾವು ಬೇಯಿಸ್ಕೊತಾ ಇದ್ದೀವಲ್ಲ, ಅದರೊಳಗಡೆ ಪಾಲಕ್ ಪೇಸ್ಟ್ ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಅಷ್ಟೇ. ಪಾಲಕ್ಕು ಬೆಂದಿರೋದ್ರಿಂದ ಹಸಿ ಸ್ಮೆಲ್ ಏನಿರೋದಿಲ್ಲ. ಒಂದು 10 ನಿಮಿಷ ಎಣ್ಣೆ ಬಿಟ್ಕೊಂಡು ಬರೋ ತನಕ ಅದನ್ನು ನೀಟಾಗಿ ಫ್ರೈ ಸಾಕಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ಪರೋಟಾಗೆ ನಾನ್ಗೆಲ್ಲ ತೊಗೋತಿರಲ್ಲ ಗ್ರೇವಿ, ಸೇಮ್ ಅದೇ ಟೇಸ್ಟ್ ಬಂದಿರುತ್ತೆ. ಇದ್ರ ಜೊತೆಗೆ ಪೂರಿ ಆಗ್ಬೋದು, ಚಪಾತಿ ಆಗ್ಬೋದು, ನಾನ್ ಆಗ್ಬೋದು, ಯಾವುದಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಮೇಲ್ಗಡೆ ಗಾರ್ನಿಷಿಂಗ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಈಗ ಆಲ್ರೆಡಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಇದನ್ನು ನಾವು ಯಾವುದ್ರ ಜೊತೆಲಾದರೂ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟಿಂದ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಪರೋಟ ಮಾಡ್ಕೊಂಡಿದ್ದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಆ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ, ಇದೊಂದನ್ನೇ ಮಾಡ್ಕೊಂಡಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಯಾವುದೋ ರೆಸ್ಟೋರೆಂಟಲ್ಲಿ ತಿಂದ ಹಾಗೆಯೇ ಫೀಲ್ ಆಗ್ತಾಯಿತ್ತು. ನನಗಂತೂ ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.